ನಾನು ಹೃದಯಪೂರ್ವಕವಾಗಿ ಹೇಳುತ್ತೇನೆ, ನನಗೆ ಕೈಕೇಯಿಯ ಬಗ್ಗೆ ದ್ವೇಷವಿಲ್ಲ. ನಮ್ಮ ಸುಖ ಸಂತೋಷಗಳನ್ನೆಲ್ಲ ಕಿತ್ತುಕೊಂಡಳಲ್ಲ ಎಂಬ ಅಸಮಾಧಾನವಿಲ್ಲ. ಅವರವರ ಭಾಗ್ಯಕ್ಕೆ ಬಂದದ್ದು ಅವರದು ಅಷ್ಟೇ. ಮಾತೆ, ನಿಮ್ಮನ್ನು ಮಾತಾಮಾಯಿಯಾಗಿ ಪಡೆದದ್ದು ನನ್ನ ಅದೃಷ್ಟ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಊರ್ಮಿಳೆ, ನಾನೇಕೆ ಚಿಂತೆ ಪಡಲಿ? ಅಶ್ವಿನಿ ದೇವತೆಗಳಂಥ ತೇಜಸ್ವಿಯಾದ ಗುಣವಂತರಾದ ಪುತ್ರರಿದ್ದಾರೆ. ನಿನ್ನಂಥ ಶ್ರುತಕೀರ್ತಿಯಂತಹ ಅಕ್ಕರೆಯ ಅಮೃತ ಸೂಸುವ ಸೊಸೆಯರಿದ್ದೀರಿ. ನನಗಿನ್ನೇನು ಕೊರತೆ? ಮಾತೆಯರೆಲ್ಲರೂ ಎಲ್ಲ ಸಮರಸದಲ್ಲಿ ಬೆರೆಯದಿದ್ದರೂ ಪುತ್ರರು ಮಾತ್ರ ಸೋದರ ವಾತ್ಸಲ್ಯದಲ್ಲಿ ಹೂವು ಗಂಧದಂತೆ ಬೆರೆತು ಹೋಗಿದ್ದಾರೆ. ಅದಕ್ಕಿಂತ ಬೇರೆ ಸಂತೋಷ ಇನ್ನಾವುದಿದೆ? ನೋಡಿದೆಯ, ಸಂತೋಷ ಪಡುವ ಕಾರಣಗಳಿರುವಾಗ ದುಃಖ ಕೊಡುವ ಕಾರಣಗಳನ್ನು ಮರೆಯುವುದೇ ಜಾಣತನವಲ್ಲವೇ? ಹೌದು ಮಾತೆ, ನಿಮ್ಮ ಮಾತು ಸರಿ. ಆದರೂ ಸಹ ನಿಮ್ಮ ಮನಃಶಾಂತಿಗಾಗಿ ನಾನು ನಿತ್ಯವೂ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡು ಊರ್ಮಿಳೆ. ಈಗ ನಮ್ಮೆಲ್ಲರಿಗೂ ಬೇಕಾಗಿರುವುದು ಮನಃಶಾಂತಿ. ಶಾಂತವಾದ ಮನಸ್ಸು ಸದಾ ಶುಭವನ್ನೇ ಕೋರುವುದು. ದೇವಿ, ಏನನ್ನು ಯೋಚಿಸುತ್ತಿರುವೆ? ಕ್ಷಮಿಸಿ ಸ್ವಾಮಿ, ಗಮನಿಸಲಿಲ್ಲ. ನಾನು ಬಂದರೂ ಗಮನಿಸಿದಂತೆ ಗಾಢವಾದ ಆಲೋಚನೆ ಏನು ದೇವಿ? ಹರಿಶ್ಚಂದ್ರ, ಚಂದ್ರಮತಿಯರ ಕತೆ ಬಗ್ಗೆ ಯೋಚಿಸುತ್ತಿದ್ದೆ ಸ್ವಾಮಿ. ಅದು ನಿನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಉಂಟು ಮಾಡಿದೆಯೇ? ಹೌದು ಸ್ವಾಮಿ. ತನ್ನ ಸತ್ಯವಾಕ್ಯ ಪರಿಪಾಲನೆಗಾಗಿ ಹರಿಶ್ಚಂದ್ರ ಮಹಾರಾಜರು ಪ್ರಾಣಪ್ರಿಯರಾದ ಪತ್ನಿ ಪುತ್ರರನ್ನೇ ದಾಸಿಯರಂತೆ ಮಾರಿಬಿಟ್ಟರು. ಚಂದ್ರಮತಿಯು ಕೂಡ ಕಿಂಚಿತ್ತು ಅಲುಕದೆ ಪತಿಯ ಧರ್ಮದಲ್ಲಿ ಸಮಭಾಗಿಯಾದಳು. ಎಂಥ ಅಪೂರ್ವ ದಂಪತಿಗಳು! ಹೌದು ದೇವಿ, ನಿಜವಾಗ್ಲೂ ಅವರು ಅಪರೂಪ ದಂಪತಿಗಳೇ. ಅದಕ್ಕೆ ಅಲ್ಲವೇ ಪತ್ನಿಯನ್ನು ಪತಿಯ ಸಹಧರ್ಮಚಾರಿಣಿ ಎಂದು ಹೇಳುವುದು? ಪತಿಯ ಧರ್ಮದ ದಾರಿಯಲ್ಲಿ ಸಮಭಾಗಿಯಾಗಿ ನಡೆಯಬೇಕೆಂಬುದು ನನಗೂ ಗೊತ್ತಿದೆ ಸ್ವಾಮಿ. ದೇವಿ, ಧರ್ಮವೆಂದರೆ ಬರೀ ಧರ್ಮವಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿಯೂ ಅವಳು ಸಹಭಾಗಿ. ಇಲ್ಲವಾದರೆ ಅದಕ್ಕಿಂತ ಮಿಗಿಲಾದ ಸಂಕಟ ಪರಿಸ್ಥಿತಿಗಳನ್ನು ಚಂದ್ರಮತಿ ದೇವಿ ಎದುರಿಸುತ್ತಿರಲಿಲ್ಲ. ಇನ್ನೂ ಮಿಗಿಲಾದ ಕಷ್ಟಗಳೇ? ಹೌದು ದೇವಿ. ಪತ್ನಿ ಪುತ್ರರ ವಿಕ್ರಯದ ನಂತರ ಹರಿಶ್ಚಂದ್ರ ಮಹಾರಾಜರು ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ಅಪಾರವಾದ ದಕ್ಷಿಣೆಯ ಧನಕ್ಕಾಗಿ ತನ್ನನ್ನೇ ತಾನು ಮಾಡಿಕೊಂಡರು. ಏನು? ಹರಿಶ್ಚಂದ್ರ ಮಹಾರಾಜರು ತಮ್ಮನ್ನೇ ತಾವು ಮಾರಿಕೊಂಡರೆ? ಹೌದು ದೇವಿ. ಸ್ಮಶಾನದ ಅಧಿಪತಿಯಾದ ವೀರಬಾಹುವಿನ ದಾಸನಾಗಿ ಸ್ಮಶಾನದ ಕಾವಲು ಕಾಯುವ ಕೆಲಸ ಅವರದಾಯಿತು. ಅಯ್ಯೋ, ಪಟ್ಟಾಭಿಷಿಕ್ತನಾದ ಮಹಾರಾಜನು ಸ್ಮಶಾನದ ಕಾವಲುಗಾರನೇ? ಕೇಳಲು ಸಂಕಟವಾಗುತ್ತದೆ ಸ್ವಾಮಿ. ಇಷ್ಟಕ್ಕೆ ಸಂಕಟವಾದರೆ ಇನ್ನು ಮುಂದಿನ ದುರ್ಘಟನೆಯನ್ನು ಕೇಳಿ
ನೀನು ಇನ್ನೆಷ್ಟು ಸಂಕಟ ಪಡುತ್ತೀಯೋ ಏನು? ಸಂಕಟವಾಗುತ್ತದೆ ನಿಜ, ಆದರೆ ಅದನ್ನು ಕೇಳಿ ನನ್ನ ಮನಸ್ಸಿನ ಸ್ಥೈರ್ಯ ಹೆಚ್ಚುತ್ತದೆ, ಇನ್ನಷ್ಟು ಧರ್ಮನಿಷ್ಠೆ ಬೆಳೆಯುತ್ತದೆ. ಹೇಳಿ ಸ್ವಾಮಿ. ಹೇಳುತ್ತೇನೆ ದೇವಿ. ಹರಿಶ್ಚಂದ್ರ ಚಂದ್ರಮತಿಯರ ಪುತ್ರ, ಅಮಾಯಕ ಬಾಲಕ, ಲೋಹಿತಾಶ್ವ ಸರ್ಪಕಚ್ಚಿ ಮೃತನಾದ. ಚಂದ್ರಮತಿ ದೇವಿ ತನ್ನ ಪುತ್ರನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರ ಕಾವಲು ಕಾಯುತ್ತಿದ್ದ ಸ್ಮಶಾನಕ್ಕೆ ಬಂದಳು. ಕಂದ ಕಂದ, ಅಯ್ಯೋ ದೇವ್ರೆ ದೇವ್ರೆ, ಅಯ್ಯೋ ಏನ್ ಮಾಡಲಿ, ನಾನು ಏನ್ ಮಾಡಲಿ? ಅಷ್ಟಲಕ್ಷ್ಮಿಯರಿಂದ ಅಷ್ಟೈಶ್ವರ್ಯದ ಅನುಗ್ರಹ ಪಡೆದ ಭಾಗ್ಯವಂತೆ, ಅಮಿತ ದಾನ ಧರ್ಮಗಳಲ್ಲಿ ಕಂಗೊಳಿಸುವ ಪುಣ್ಯವಂತೆ, ಅಮರೇಂದ್ರನ ಮೀರಿಸೋ ದೊರೆಯ ಅರ್ಧಾಂಗಿ ಸುಗುಣವಂತೆ, ಪಟ್ಟಮಹಿಷಿ ಚಂದ್ರಮತಿಯ ಭಾಗ್ಯವೆನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ, ಅರಸಿಯಾಗಿ ಮೆರೆದ ಸುಗುಣಿ. ಎಷ್ಟೊತ್ತೆ ಮಾಡ್ತೀಯಾ? ದಯವಿಟ್ಟು ತೊಳಿ. ಏನು ಮುಖ ನೋಡ್ತೀಯಾ? ಬೇಗ ತೊಳಿ. ಆಳಿನಂತೆ ತುಡಿವಳು, ಅಮಿತ ದಾನ ಧರ್ಮ ಮಾಡಿದಾಕೆ,
ಕಂದ ಕಂದ ಅಯ್ಯೋ ದೇವ್ರೆ ದೇವ್ರೆ ಅಯ್ಯೋ ಏನ್ ಮಾಡಿ ನಾನು ಏನ್ ಮಾಡಲಿ ಕಂದ ಕಂದ ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ 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 ಎದ್ದೇಳು ಕುಮಾರ ಎದ್ದೇಳು ಎದ್ದೇಳು ಕಂದ ಕಂದ ಎದ್ದೇಳು ಕಂದ ಅಯ್ಯೋ ಕಂದ ಮಗು ಸತ್ತೋಗಿದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ಬೇಡ ಬಿಟ್ಬಿಡಿ ಅಯ್ಯೋ ನಿಮ್ ಕೈ ಮುಗಿತೀನಿ ನಾನೇನು ಮಾಡಲಿಲ್ಲ ಇಲ್ಲ ಇಲ್ಲ ನನ್ನ ಮಾತು ಕೇಳಿ ಸ್ವಾಮಿ ನಾನೇನು ಮಾಡಲಿಲ್ಲ ಮಗು ಇದ್ದಾನೆ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಕದ್ದನ್ ಬೇಕು ನನ್ನ ಕದ್ದ ಕದ್ದ ನನ್ನ ಕದ್ದನ್ ಬೇಕು ನನ್ನ ಕದ್ದ ನೆಲದ ಮೇಲೆ ಅನಾಥನಂತೆ ಮಲಗಿಹನಿಂದು ನೆಲದ ಮೇಲೆ ಅನಾಥನಂತೆ ವಿಧಿಯ ಕುಹಕ ಕರುಣೆ ರಹಿತ ವಿಧಿಯ ಕುಹಕ ಕರುಣೆ ರಹಿತ ಎನಿತು ಭೀಕರ ಎನಿತು ಭೀಕರ ದೇವಿ ಸೀತೆ, ಇದೇನು ದೇವಿ, ದುಃಖಿಸುತ್ತಿರುವೆಯಾ? ಎಂಥ ಕಲ್ಲು ಮನಸ್ಸನ್ನು ಕರಗಿಸುವಂತಿರುವ ಈ ಕಥೆಯನ್ನು ಕೇಳಿ ದುಃಖವಾಗುವುದಿಲ್ಲವೇ? ಕಷ್ಟಗಳ ಉರಿ ಬೆಂಕಿಯಲ್ಲಿ ಬೇಯುತ್ತಿದ್ದರು ಸಹಿಸದ ವಿಧಿ ಚಂದ್ರಮತಿಯ ಪುತ್ರನಿಗೆ ದುರ್ಮರಣವನ್ನು ನೀಡಿಬಿಟ್ಟನಲ್ಲ ಎಂಬ ಸಂಕಟವಾಗುತ್ತಿದೆ. ನಿರಪರಾಧಿಗಳಿಗೆ ಇಂಥ ಶಿಕ್ಷೆಯೇ? ದೇವಿ, ನಿನ್ನ ಮನಸ್ಸು ಎಷ್ಟು ಕೋಮಲ. ಪರರ ನೋವುಗಳನ್ನು ಕಂಡು ಕರಗಿ ಕಣ್ಣೀರಾಗಿ ಹರಿದು ಬಿಡುತ್ತದೆ. ಸಜ್ಜನರ ಸಂಕಟಗಳನ್ನು ಕಂಡು ಸಾತ್ವಿಕರ ಹೃದಯ ಕರಗುವುದರಲ್ಲಿ ಅತಿಶಯವೇನಿದೆ? ಈಗ ನೀನು ವಿಶ್ರಾಂತಿ ಪಡೆ, ಉಳಿದ ಕಥೆಯನ್ನು ಆಮೇಲೆ ಕೇಳುವೆ ಅಂತ. ಸ್ವಾಮಿ, ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ದಕ್ಷಿಣೆಯ ಧನಕ್ಕಾಗಿ ಹರಿಶ್ಚಂದ್ರ ಮಹಾರಾಜರು ಎಷ್ಟು ಕಷ್ಟಪಡಬೇಕಾಯಿತು. ಪ್ರಾಣಪ್ರಿಯರಾದ ಪತ್ನಿಯನ್ನು, ಪುತ್ರನನ್ನು ಮಾರಿಕೊಂಡರು. ಕಡೆಗೆ ತಮ್ಮನ್ನೇ ತಾವು ಮಾರಿಕೊಂಡು ಸ್ಮಶಾನ ಕಾಯುವಂತ ದುಸ್ಥಿತಿಗೆ ಇಳಿದು ಬಿಟ್ಟರು. ಅವರ ಕಷ್ಟ ಪರಂಪರೆಗಳು ಅಲ್ಲಿಗೆ ಮುಗಿದವೋ ಅಥವಾ ಇನ್ನೂ ಸಂಕಟಗಳು ಪಡಬೇಕಾಯಿತು? ಅವರ ಕಷ್ಟ ಪರಂಪರೆಯೇ ಇನ್ನೂ ಮುಗಿದಿರಲಿಲ್ಲ ಸೀತೆ. ಪುತ್ರ ಲೋಹಿತಾಶ್ವ
ಒಂದು ದಿನ ದರ್ಬೆ ತರಲು ಕಾಡಿಗೆ ಹೋಗಿ ಸರ್ಪ ಕಚ್ಚಿ ಮೃತನಾದ. ಚಂದ್ರಮತಿಯು ಗೋಳನ್ನು ವರ್ಣಿಸುವಂತಿಲ್ಲ. ಪುತ್ರ ಶವ ಸಂಸ್ಕಾರಕ್ಕೆ ಗತಿಯಿಲ್ಲದ ಅವರನ್ನು ಆ ದಿನ ಮನೆ ಒಡತಿ ಕೆಲಸ ಮುಗಿಸಿಯೇ ಹೋಗಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಅದರಂತೆ ಚಂದ್ರಮತಿ ಕೆಲಸ ಮುಗಿಸಿ ಕಾಡಿನಲ್ಲಿ ಪುತ್ರ ಶವವನ್ನು ತಬ್ಬಿಕೊಂಡು ಗೋಳಾಡುತ್ತಿರುವಾಗ ರಾಜಭಟರು ಬಂದು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದು ಸೆರೆ ಹಿಡಿದರು. ಅಯ್ಯೋ, ಎಂಥ ಅನ್ಯಾಯ! ಚಂದ್ರಮತಿ ಅಂತ ಸಾಧ್ವಿಯನ್ನು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದರೆ? ದುರದೃಷ್ಟ ಬೆನ್ ಹತ್ತಿದಾಗ ನಿಂತ ನೆಲವೇ ಕುಸಿಯುತ್ತದೆ ದೇವಿ. ಹಾಗಾದರೆ ರಾಜ ಚಂದ್ರಮತಿ ದೇವಿಗೆ ಅಪರಾಧಿ ಎಂದು ಶಿಕ್ಷೆ ವಿಧಿಸಿಬಿಟ್ಟರೆ? ಹೌದು ದೇವಿ, ಚಂದ್ರಮತಿ ದೇವಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಿದರು. ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ರಾಜಭಟರು ಅವರನ್ನು ವೀರಬಾಹುವಿಗೆ ವಹಿಸಿಕೊಟ್ಟರು. ವೀರಬಾಹು ಅವರನ್ನು ತನ್ನ ಸೇವಕನಾದ ಹರಿಶ್ಚಂದ್ರರಿಗೆ ಒಪ್ಪಿಸಿ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸಿದ. ಸ್ವಾಮಿ, ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರೇ ತಮ್ಮ ಧರ್ಮಪತ್ನಿಯ ಶಿರಚ್ಛೇದನ ಮಾಡುವ ಪರಿಸ್ಥಿತಿ ಬಂದು ಬಿಟ್ಟಿತ್ತೆ. ಹೌದು ದೇವಿ, ಶಿಶು ಹತ್ಯೆಗೆ ಮರಣದಂಡನೆಯೇ ಸೂಕ್ತ ಶಿಕ್ಷೆ ಅಲ್ಲವೇ? ನನ್ನ ಮನಸ್ಸು ತಳಮಳಿಸುತ್ತಿದೆ ಸ್ವಾಮಿ. ಹರಿಶ್ಚಂದ್ರ ಮಹಾರಾಜರು ಅಕರ್ಣ ಜನಕನ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು? ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತಾ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತಾ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತಾ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ. ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ. ಎನಿತು ಸುಂದರ, ಎನಿತು ಸುಂದರ. ಅಂತ್ಯವಾದೋ ಕಾಯಗಳಿಗೆ ರುದ್ರಭೂಮಿ ಕಾಯುತ್ತ. ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ. ಅಂತ್ಯವಾಗೋ ಕಾಯಗಳಿಗೆ ರುದ್ರಭೂಮಿ ಕಾಯುತ್ತ. ಆರುತ್ತಿರುವ ಚಿತೆಗಳೂರಿಯ ದಂಡದಿಂದ ಉರಿಸುತ್ತ. ಭೂತ ಪ್ರೇತ ಪಿಶಾಚಿಗಳ ಕೇಕೆಯನ್ನು ಕೇಳುತ್ತ. ಹರಿಶ್ಚಂದ್ರ ದೊರೆಯ ಬವಣೆ ಎನಿತು ಭೀಕರ.
ಚಂದ್ರ ದೊರೆಯ ಬಾವಣೆ ಎಣಿತು ಭೀಕರ. ಎಲ್ಲವೋ ಹರಿಬಲದಿಂದ ಗರ್ವಿತನಾದ ಅಲ್ಪ. ಏ ರಾವಣನೊಂದಿಗೆ ಸ್ಪರ್ಧೆಯೇ? ನಿನ್ನ ಈ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳ ಚಮತ್ಕಾರಕ್ಕೆ ಹೆದರಿ ಈ ರಾವಣನು ಓಡಿ ಹೋಗುವನೆಂದು ಭಾವಿಸಿದೆಯಾ? ಎಲ್ಲವಾ ವಿವೇಕಿ, ನನ್ನ ಪೂರ್ಣ ಪರಾಕ್ರಮವನ್ನು ಪ್ರಯೋಗಿಸಿ ನಿನ್ನನ್ನು ಧೂಳೀಪಟ ಮಾಡುವ ಮೊದಲು ನನಗೆ ಶರಣಾಗತನಾಗಿ ನಿನ್ನನ್ನು ರಕ್ಷಿಸಿಕೋ. ಇಲೇ ದಶಕಂಠ ರಾವಣ, ಬರೀ ಮಾತಿನಿಂದೇನು ಪ್ರಯೋಗಿಸಿ ನಿನ್ನ ಪೂರ್ಣ ಪರಾಕ್ರಮಗಳನ್ನು ಅದನ್ನು ಧ್ವಂಸಗೊಳಿಸಿ ನಿನ್ನ ಸೋಲಿಸಲೆಂದೇ ನಾನು ಸರ್ವಸಿದ್ಧನಾಗಿ ಬಂದಿದ್ದೇನೆ. ಮದಾಂಧ, ಈ ಅಪ್ರತಿಮ ಬಲವಂತ ದಶಕಂಠ ರಾವಣನೊಡನೆ ನಿನ್ನ ವೀರಾವೇಶವೇ? ನಿನ್ನ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇನೆ. ನೋಡು ನನ್ನ ಬಲ. ಪ್ರಯೋಗಿಸು. ದಶಕಂಠ ರಾವಣ, ನಿನ್ನ ಮಾತಿನ ಬಲ ಮಿಗಿಲಾಯಿತೆ ಹೊರತು ನಿನ್ನ ಶಸ್ತ್ರಾಸ್ತ್ರಗಳ ಬಲ ಮುಗಿದು ಹೋಯಿತು. ನಿನ್ನೊಡನೆ ಶಸ್ತ್ರಾಸ್ತ್ರಗಳ ಆಟವಾಡುತ್ತಾ ಕಾಲಹರಣ ಮಾಡುವ ಇಷ್ಟವಿಲ್ಲ ನನಗೆ. ಈ ಅಗ್ನಿಯಾಸ್ತ್ರದಿಂದ ನಿನ್ನನ್ನು, ಈ ಯುದ್ಧವನ್ನು ಕೊನೆಗೊಳಿಸುತ್ತೇನೆ. ಕುಮಾರ, ವಿಭೀಷಣ, ಕಂದ, ಇದೇನು ಮಾತೆ, ನಿಮ್ಮ ಮುಖದಲ್ಲಿ ಆತಂಕ ಮನೆ ಮಾಡಿದೆ?
ಯಾವುದೋ ಭಯ ಕಾಡುತ್ತಿರುವಂತಿದೆ. ಕಾರಣವೇನು ಮಾತೆ? ವಿಭೀಷಣ, ನಾನೊಂದು ದುಸ್ವಪ್ನವನ್ನು ಕಂಡೆ. ನನ್ನ ಪ್ರಿಯ ಪುತ್ರ ರಾವಣ ಒಂದು ಅಗ್ನಿ ಪಂಜರದಲ್ಲಿ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ವಿಫಲ ಪ್ರಯತ್ನ ಪಡುತ್ತಿರುವುದನ್ನು ಕಂಡೆ. ಅವನಿಗೇನು ಆಪತ್ತೋ, ಯಾವ ಆತಂಕವೋ, ಎಂಥ ಅಪಾಯವೋ. ವಿಭೀಷಣ, ನೀನು ಕೂಡಲೇ ಹೋಗಿ ಅವನು ಎಲ್ಲೇ ಇದ್ರೂ ಕರೆದುಕೊಂಡು ಬಂದು ಬಿಡು. ಕ್ಷಮಿಸಿ ಮಾತೆ, ಯುದ್ಧದ ವಿಷಯದಲ್ಲಿ ಅಗ್ರಜ ನನ್ನ ಮಾತನ್ನು ಕೇಳುವುದಿಲ್ಲವೆಂದು ನಿಮಗೆ ಗೊತ್ತಿಲ್ಲವೇ? ವಿನಾಕಾರಣ ಸಮರ ಸನ್ನಾಹ ಬೇಡವೆಂದು ನಾನು ಮೊದಲೇ ಹೇಳಿದ್ದೆ. ಅವನು ಕೇಳಲಿಲ್ಲ. ನೀವಾದರೂ ತಡೆಯುತ್ತೀರಿ ಎಂದುಕೊಂಡಿದ್ದೆ. ಆದರೆ ನೀವು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಕಳಿಸಿಕೊಟ್ಟಿರಿ. ನನ್ನದು ತಪ್ಪಾಯಿತು ಎಂದು ಈಗ ಅನಿಸುತ್ತಿದೆ. ಬ್ರಹ್ಮನಿಂದ ಹೊರಪಡೆದು ಅಜೇಯನಾದ ರಾವಣನಿಗೆ ಸೋಲೆಂಬುದೇ ಇಲ್ಲ, ಗೆದ್ದೇ ಗೆಲ್ಲುತ್ತಾನೆ ಎಂದು ಪತಿಯಾದ ಆತ್ಮವಿಶ್ವಾಸ ಪಟ್ಟಿದ್ದು ತಪ್ಪಾಯಿತೇನೋ ಎಂದು ಈಗ ಅನಿಸುತ್ತಿದೆ. ಸ್ವಪ್ನ ಕಂಡ ಮೇಲೆ ರಾವಣನ ಪ್ರಾಣಕ್ಕೆ ಅಪಾಯವಾದರೆ ಗತಿ ಏನು ಎಂದು ಭಯವಾಗುತ್ತಿದೆ. ನನ್ನ ಸುಪುತ್ರನ ರಕ್ಷಣೆ ಹೇಗೆ ಕುಮಾರ? ಮಾತೆ, ಈಗ ಅಗ್ರಜನ ರಕ್ಷಿಸಬಲ್ಲವನು ಭಕ್ತವತ್ಸಲನಾದ ಆ ಶಂಕರನು ಮಾತ್ರ. ನಾವು ಈಗ ಆ ಪಾರ್ವತಿಪತಿಗೆ ಮೊರೆ ಹೋಗಬೇಕು. ನಿನ್ನ ಮಾತು ನಿಜ. ದಯಾಮಯನಾದ ಶಂಭುವನ್ನು ಪ್ರಾರ್ಥಿಸಿ ರಾವಣನ ಕ್ಷೇಮಕ್ಕೆ ಪ್ರಾರ್ಥನೆ ಮಾಡೋಣ. ಹಾಗೆ ಆಗಲಿ ಮಾತೆ, ಬನ್ನಿ. ಓಂ ನಮಃ ಶಿವಾಯ. 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 ಎಲೆ ವೀರಭಾವಿನ ದಾಸ, ಇಲ್ಲಿ ಕೇಳು. ರಾಜಾಜ್ಞೆಯಂತೆ ನೀನು ಅಪರಾಧಿಯಾದ ಈ ಸ್ತ್ರೀಯ ಶಿರಚ್ಛೇದನ ಮಾಡಬೇಕು. ಇದೇನು ಹೇಳುತ್ತಿರುವಿರಿ? ಸ್ತ್ರೀಯರ ರಕ್ಷಣೆ ಮಾಡುತ್ತಾ ಪ್ರಜಾಪಾಲಕನೆಂದು ಖ್ಯಾತನಾಗಿದ್ದ ನಾನು ಓರ್ವ ಸ್ತ್ರೀಯ ವಧೆ ಮಾಡುವುದೇ? ಆಗದು, ನನ್ನಿಂದಾಗದು. ಇಷ್ಟಕ್ಕೂ ಈಕೆ ಅಂಥ ಅಪರಾಧವನ್ನಾದರೂ ಏನು ಮಾಡಿದ್ದಾಳೆ? ಅದೇನೇ ಆಗಲಿ, ಸ್ತ್ರೀ ವಧೆ ಮಾತ್ರ ನನ್ನಿಂದಾಗದು ಸ್ವಾಮಿ, ನನ್ನಿಂದಾಗದು. ಏ ದಾಸ, ನಾನು ನಿನ್ನ ಒಡೆಯ. ನನ್ನ ಆಜ್ಞೆಯಂತೆ ನಡೆಯುವುದು ನಿನ್ನ ಕರ್ತವ್ಯ, ಅದೇ ಧರ್ಮ. ನಾನು ತಮ್ಮ ದಾಸನೆಂಬುದು ನಿಜ. ಉಚ್ಚ ನೀಚವೆನ್ನದೆ ತಾವು ವಿಧಿಸಿದ ಎಲ್ಲ ಕಾರ್ಯಗಳನ್ನು ಪರಮನಿಷ್ಠೆಯಿಂದ ನಾನು ಮಾಡಿದ್ದೇನೆ. ಆದರೆ ದಯಮಾಡಿ ಸ್ತ್ರೀ ವಧೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ನನಗೆ ನೀಡಬೇಡಿ. ಏ ದಾಸ, ನನಗೆ ಧರ್ಮ ಬೋಧನೆಯನ್ನು ಮಾಡಲು ನೋಡಬೇಡ. ಅಪಾರವಾದ ಧನದ ರಾಶಿಯನ್ನು ಸುರಿದು ನಿನ್ನನ್ನು ಕೊಂಡುಕೊಂಡಿದ್ದೇನೆ. ನನ್ನ ದಾಸನಾದ ನೀನು ನನ್ನ ಆಜ್ಞೆಯನ್ನು ಮೀರುವುದು ಸ್ವಾಮಿದ್ರೋಹ. ನೀನು ನನ್ನ ಆಜ್ಞೆಯಂತೆ ಈ ಶಿಶು ಹಂತಿಕೆಯ ಕೊರಳನ್ನು ಕತ್ತರಿಸಲೇಬೇಕು. ತೆಗೆದುಕೋ, ತೆಗೆದುಕೋ. ತೆಗೆದುಕೋ, ತೆಗೆದುಕೋ.
ನಡೆಯಿರಿ. ಶಿಶು ಹತ್ಯೆಯಂತಹ ನೀಚ ಪಾತಕ ಕೃತ್ಯವನ್ನು ನೀನೇಕೆ ಮಾಡಿದೆಯಮ್ಮ? ಇಲ್ಲ ಇಲ್ಲ, ನಾನು ಯಾವ ಶಿಶು ಹತ್ಯೆಯನ್ನು ಮಾಡಿಲ್ಲ. ಅಂತ ಪಾಪ ಕಾರ್ಯವನ್ನ ನಾನು ಕನಸಿನಲ್ಲೂ ಯೋಚಿಸಿದವಳಲ್ಲ. ಇವನು ನನ್ನ ಪುತ್ರನೇ. ಹಾವು ಕಚ್ಚಿ ಸತ್ತಿದ್ದಾನೆ. ಶವ ಸಂಸ್ಕಾರ ಮಾಡಲು ಇಲ್ಲಿಗೆ ತಂದರೆ ನನ್ನನ್ನೇ ಹಂತಕ್ಕೆ ಎಂದು ಹಿಡಿದೊಯ್ದರು. ನಾನು ನಿರಪರಾಧಿ, ನಾನು ನಿರಪರಾಧಿ. ನೀನು ಅಪರಾಧಿಯೋ ನಿರಪರಾಧಿಯೋ ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲಮ್ಮ. ನನ್ನ ಒಡೆಯನ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ನೀನು ಸಿದ್ಧಳಾಗು. ಅಯ್ಯ, ಸ್ವಲ್ಪ ಕನಿಕರ ತೋರು ಮಹಾತ್ಮ. ನಿನ್ನ ಕರ್ತವ್ಯ ಪಾಲನೆಗೆ ನಾನು ಅಡ್ಡಿಪಡಿಸುವುದಿಲ್ಲ. ಆದರೆ ಅದಕ್ಕೆ ಮೊದಲು ಈ ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವಯ್ಯ. ದಯವಿಟ್ಟು ದಯ ತೋರು. ಆಗಬಹುದು. ಮೊದಲು ನಿನ್ನ ಕುಮಾರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಆ ನಂತರ ನನ್ನ ಪರಶುವಿಗೆ ಕೊರಳು ನೀಡಲು ಸಿದ್ಧಳಾಗ. ಅಯ್ಯ, ನಿನ್ನ ಈ ಔದಾರ್ಯಕ್ಕೆ ವಂದನೆಗಳು ಮಹಾತ್ಮ. ಆದರೆ ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಲು ನೀನು ಒಂದು ವರಹವನ್ನು ತೆರವಾಗಿ ನೀಡಬೇಕು. ಅಲ್ಲದೆ ಪಡಿಯಕ್ಕಿ ಒಂದು ಹೊಸ ಬಟ್ಟೆಯನ್ನು ನೀಡಬೇಕು. ಇದು ಒಡೆಯನ ಆಜ್ಞೆ. ಇದು ನೀಡದೆ ನೀನು ಶವ ಸಂಸ್ಕಾರವನ್ನು ಮಾಡುವ ಹಾಗಿಲ್ಲ. ಅಯ್ಯೋ, ನನ್ನ ಬಳಿ ಒಂದು ಕವಡೆಯೂ ಇಲ್ಲವೇ? ಅಯ್ಯ, ದಯ ತೋರು ಮಹಾತ್ಮ. ನನ್ನ ಪಾಲಿನ ಪಡಿಯಕ್ಕಿ ಹಾಗೂ ಹೊಸ ಬಟ್ಟೆಯನ್ನು ಬೇಕಾದರೆ ನಾನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ಒಂದು ವರಹವನ್ನು ನೀಡಲೇಬೇಕು ತಾಯಿ. ಅದು ಒಡೆಯನಿಗೆ ನೀಡಲೇಬೇಕಾದ ತೆರ. ಅದಿಲ್ಲದೆ ಶವ ಸಂಸ್ಕಾರ ಮಾಡುವ ಹಾಗಿಲ್ಲ.
ಅಯ್ಯ ಪುಣ್ಯಾತ್ಮ, ಈಗ ಮೊದಲು ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡು. ಆಮೇಲೆ ನನ್ನ ಶಿರಚ್ಛೇದನವನ್ನು ಮಾಡು. ಆನಂತರ ನನ್ನ ಕೊರಳಲ್ಲಿರೋ ಈ ತಾಳಿಯನ್ನ ನಿನ್ನ ಬಡೆಯ ತೆರಕ್ಕೆ ತೆಗೆದುಕೋ. ಆಯಿತು, ಹಾಗೇ ಆಗಲಿ. ಮೊದಲು ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಧನ್ಯವಾದಗಳು. ಸತ್ತಿರವನು ತನ್ನ ಪ್ರೀತಿಯ ಪುತ್ರನೇ. ತಾನು ವಧಿಸಬೇಕಾಗಿರುವುದು ತನ್ನ ಪ್ರೀತಿಯ ಮಡದಿಯೇ ಎಂಬ ಅರಿವೇ ಇಲ್ಲದೆ ಹರಿಶ್ಚಂದ್ರ ಮಹಾರಾಜರು ಶವ ಸಂಸ್ಕಾರಕ್ಕೆ ಅವಕಾಶ ನೀಡಿದರು. ಆದರೆ ಪುತ್ರ ಶೋಕದಿಂದ ತತ್ತರಿಸಿ ಹೋದ ಚಂದ್ರಮತಿ ದೇವಿಯ ಪ್ರಲಾಪವನ್ನು ನೆನೆದುಕೊಂಡರೆ ಕರಳು ಕತ್ತರಿಸಿದಂತಾಗುತ್ತದೆ. ಸೀತೆ, ನೀನು ಇನ್ನೂ ಹರಿಶ್ಚಂದ್ರ ಮಹಾರಾಜರ ಕಥೆಯ ಗುಂಗಿನಲ್ಲಿ ಇರುವಂತೆ ಕಾಣುತ್ತಿದೆ. ಹೌದು ಸ್ವಾಮಿ, ಅದನ್ನು ಮರೆಯುವುದೇ ಸಾಧ್ಯವಾಗುತ್ತಿಲ್ಲ. ಒಂದು ಕಡೆ ಪುತ್ರ ಶೋಕ, ಇನ್ನೊಂದು ಕಡೆ ನಿರಪರಾಧಿಯಾದ ಪತ್ನಿಯನ್ನು ತಾನೇ ತನ್ನ ಕೈಯಾರೆ ಕೊಲ್ಲುವಂತಹ ಸ್ಥಿತಿ. ಹರಿಶ್ಚಂದ್ರ ಮಹಾರಾಜರಿಗೆ ಎಂಥ ಸಂಕಟದ ಪರಿಸ್ಥಿತಿ. ಇನ್ನು ಚಂದ್ರಮತಿಗಾದರೂ ಪುತ್ರನ ದುರ್ಮರಣವನ್ನು ಕಂಡ ದುಃಖವಲ್ಲದೆ ಚಕ್ರವರ್ತಿಯಾಗಿದ್ದ ತನ್ನ ಪತಿಗೆ ಸ್ಮಶಾನವನ್ನು ಕಾಯುವ ದುಸ್ಥಿತಿ ಬಂತಲ್ಲ ಎಂಬ ನೋವು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪತಿ ಪತ್ನಿಯರು ಶಾಶ್ವತವಾಗಿ ದೂರವಾಗುವ ಸಂದರ್ಭ. ಇದನ್ನು ನೆನೆದುಕೊಂಡರೆ ಸಮಾಧಾನ ಮಾಡಿಕೊಡಿ. ಮುಂದಿನ ಕಥೆಯನ್ನು ಕೇಳಿದರೆ ನಿನ್ನ ಸಂಕಟ ನಿವಾರಣೆ ಆಗುತ್ತದೆ. ಇನ್ನೇನು ಹರಿಶ್ಚಂದ್ರ ಮಹಾರಾಜರು ಚಂದ್ರಮತಿ ದೇವಿಯ ಶಿರಚ್ಛೇದನ ಮಾಡಬೇಕು. ಅಷ್ಟರಲ್ಲಿ ಎಲ್ಲವೂ ಸುಖಾಂತ್ಯವಾಯಿತು. ಅಯ್ಯೋ ದುರ್ವಿಧಿಯೇ, ಎಂಥ ನಿರ್ದಯಿ ನೀನು. ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ಪರಮಾನ್ನವನುಂಡು ಬೆಳೆದ ಏನಿತು ಸುಂದರ, ಏನಿತು ಸುಂದರ. ಬಂದ ಕಷ್ಟಗಳಿಗೆ ಅಂಜಲಿಲ್ಲ. ಪತಿಯಿಂದ ದೂರವಾದೆ ಎಂದು ನಾನು ಅಳುಕಲಿಲ್ಲ. ಈ ನನ್ನ ಕಂದನಾದರೂ ನನ್ನ ಜೊತೆಯೇ ಇದ್ದಾನೆ ಎಂದು ನಾನು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಕಂದ, ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದೆಯಾ?
ಜಗತ್ತೇ ಶೂನ್ಯವಾಗಿ ಹೋಯಿತು. ಆದರೆ ಕಂದ, ನೀನು ಹೆದರಬೇಡ. ನಿನ್ನನ್ನ ಹೆಚ್ಚು ಹೊತ್ತು ಕಾಯಿಸುವುದಿಲ್ಲ. ನಾನು ಬೇಗ ನಿನ್ನ ಬಳಿಗೆ ಬಂದು ಬಿಡುತ್ತೇನೆ. ಕಾಶಿ ಮಹಾರಾಜರು ನನಗೆ ಮರಣದಂಡನೆಯನ್ನು ವಿಧಿಸಿ ದೊಡ್ಡ ಉಪಕಾರವೇ ಮಾಡಿದ್ದಾರೆ. ಆದರೆ ಕಂದ, ಲೋಹಿತಾಶ್ವ ಮಹಾತ್ಮರಾದ ಹರಿಶ್ಚಂದ್ರ ಮಹಾರಾಜರ ಪುತ್ರವಾಗಿ ಅಯೋಧ್ಯೆಯ ರಾಜಕುಮಾರನಾಗಿ ಹೆತ್ತ ತಾಯಿಯ ಕೈಯಿಂದಲೇ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಸ್ಥಿತಿ ನಿನಗೆ ಬಂದು ಬಿಟ್ಟಿದ್ದೆ. ಅಯ್ಯೋ, ಮಹಾರಾಣಿ ಚಂದ್ರಮತಿಯಾದ ನಾನು ಅಪರಾಧಿಯಂತೆ ಮರಣದಂಡನೆಗೆ ಗುರಿಯಾಗಿದ್ದೇನೆ. ನೀನು ಹಾವು ಕಚ್ಚಿ ಅನಾಥನಂತೆ ಅಕಾಲ ಮರಣಕ್ಕೆ ಗುರಿಯಾಗಿದ್ದೀಯ. ಪ್ರಾಣಪ್ರಿಯರಾದ ಪತ್ನಿ ಪುತ್ರರ ಈ ದುರವಸ್ಥೆಯನ್ನು ಅರಿಯದ ಆ ನಿನ್ನ ತಂದೆ ಹರಿಶ್ಚಂದ್ರ ಮಹಾರಾಜರು ಈಗ ಎಲ್ಲಿರುವರೋ, ಏನು ಮಾಡುತ್ತಿರುವರೋ? ಕಂದ, ನಿನ್ನ ಸಂಸ್ಕಾರವಾದ ಮರುಕ್ಷಣರು ನನ್ನ ವಧೆಯೂ ಆಗಿ ಹೋಗುತ್ತದೆ. ಈ ವಾರ್ತೆಯನ್ನು ಅವರಿಗೆ ಯಾರು ತಿಳಿಸುತ್ತಾರೆ? ಅಯ್ಯೋ, ಇದೇನಾಗಿ ಹೋಯಿತು ಕಂದ? ಕುಮಾರ, ಲೋಹಿತಾಶ್ವ, ದೇವಿ, ಚಂದ್ರಮತಿ, ಕಂದ, ಕುಮಾರ, ಲೋಹಿತಾಶ್ವ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಂತೆ ಮಾಡಿದನೇ ಆ ದುರ್ವಿಧಿ. ಇಂದಲ್ಲ ನಾಳೆ ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಅಯೋಧ್ಯೆಯ ಸಿಂಹಾಸನದಲ್ಲಿ ನೀನು ವಿರಾಜಮಾನನಾಗುವೆ ಎಂದು ಭಾವಿಸಿದ್ದರೆ ಈಗ ಈ ಸುಡುಗಾಡಿನಲ್ಲಿ ಶವವಾಗಿ ಬಿದ್ದಿರುವೆ ಎಂದು. ಸ್ವಾಮಿ, ಸ್ಮಶಾನದಲ್ಲಿ? ಸ್ವಾಮಿ, ಹೌದು ದೇವಿ, ನಾನೇ ನಿನ್ನ ಪತಿ, ಈ ಕಂದನ ತಂದೆ, ಅಯೋಧ್ಯೆಯ ಮಹಾರಾಜ. ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ದಕ್ಷಿಣೆಯ ಧನಕ್ಕಾಗಿ ಈ ಸ್ಮಶಾನದೊಡೆಯ ವೀರಬಾಹುವಿಗೆ ನನ್ನನ್ನು ನಾನೇ ಮಾರಿಕೊಂಡು ದಾಸನಾಗಿರುವೆ. ಅಯ್ಯೋ ಸ್ವಾಮಿ, ಏನಿದು ಸ್ವಾಮಿ, ಇದೇನಿದು ಪರೀಕ್ಷೆ? ಅಯ್ಯೋ, ಚಕ್ರವರ್ತಿಯಾಗಿ ವಿಶಾಲ ಸಾಮ್ರಾಜ್ಯವನ್ನೇ ಆಳುತ್ತಿದ್ದ ನೀವು ಈಗ ಈ ಸ್ಮಶಾನದಲ್ಲಿ ಹೆಣಗಳನ್ನು ಸುಡುವ ಕಾಯಕವನ್ನು ಮಾಡುವಂತಾಯಿತೆ. ಅಯ್ಯೋ ಸ್ವಾಮಿ. ದೇವಿ, ಸತ್ಯಕ್ಕಾಗಿ ಇಂತಹ 1000 ಕಷ್ಟಗಳು ಬಂದರೂ ನಾನು ಹೆದರುವುದಿಲ್ಲ. ಆದರೆ ಯುವರಾಜ್ಯಾಭಿಷೇಕ ಮಾಡಬೇಕಾಗಿದ್ದ ಈ ನನ್ನ ಕಂದನಿಗೆ ನಾನೇ ನನ್ನ ಕೈಯಾರೆ ಹೇಗೆ ಸಂಸ್ಕಾರವನ್ನು ಮಾಡಲಿ ದೇವಿ? ಹೇಗೆ ಸಂಸ್ಕಾರವನ್ನು ಮಾಡಲಿ? ನಿಜ ಪ್ರಭು, ಸತ್ಯಕ್ಕಾಗಿ ಎಂಥ ಕಷ್ಟ ಬಂದರೂ ನಾವು ಹೆದರಬಾರದು. ಸಿದ್ಧರಾಗಿ ಪ್ರಭು,
ಧೀರರಾದ ನೀವು ಪತ್ನಿ ಪುತ್ರರಿಗಾಗಿ ಹೀಗೆ ಶೋಕಿಸುವುದು ತರವಲ್ಲ. ಧೈರ್ಯವಾಗಿ ನನ್ನ ಶಿರಚ್ಛೇದನವನ್ನು ಮಾಡಿ ನಿಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿ. ಹೆತ್ತ ಮಗನ ಸಂಸ್ಕಾರ, ಪ್ರಿಯ ಪತ್ನಿಯ ವಧೆ, ಎರಡೂ ಸಹಿಸಲಾರದ ಸಂಕಟದ ಕಾರ್ಯಗಳು. ಈ ಸಂಕಟದ ಕಾರ್ಯವನ್ನು ಮಾಡುವುದಕ್ಕಿಂತ ನನ್ನ ಸೂತನೊಡನೆ ಚಿತೆ ಏರಿ ದಹಿಸಿ ಹೋಗುವುದೇ ಒಳಿತು. ಪ್ರಭು, ಸ್ವಲ್ಪ ಯೋಚಿಸಿ. ನೀವು ಚಿತೆಯನ್ನೇರಿದರೆ ನಿಮ್ಮ ಹಿಂದೆ ಸತಿಯಾಗಿ ನಾನು ಚಿತೆಯನ್ನೇರುವುದೇ ನನ್ನ ಕರ್ತವ್ಯವು. ಆದರೆ ಅದರಿಂದ ಸತ್ಯವಂತರೆಂಬ ನಿಮ್ಮ ಖ್ಯಾತಿಗೆ ಕಳಂಕ ಬರುತ್ತದೆ ಪ್ರಭು. ಹಾಗಾಗಬಾರದು ಸ್ವಾಮಿ. ಪತಿಯಾದ ನಿಮ್ಮ ಕೈಯಿಂದಲೇ ಸಾವನ್ನು ಪಡೆಯುವುದು ನನ್ನ ಪರಮ ಸೌಭಾಗ್ಯ ಸ್ವಾಮಿ. ಸಿದ್ಧರಾಗಿ. ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ನನ್ನ ಶಿರಚ್ಛೇದನವನ್ನು ಮಾಡಿ